ನೀವೆಲ್ಲ ನಮ್ಮ ಹಿಂದೂ ಫೈರ್ ಬ್ರ್ಯಾಂಡ್ ಹಾಗೂ ಅತ್ಯಂತ ಜನಪ್ರಿಯ ನೇತಾರರಾಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ರ ಭಾಷಣವನ್ನ ಕೇಳಲಿಕ್ಕೆ ಉತ್ಸುಕರಾಗಿದ್ರಿ ಅಂತ ಗೊತ್ತು. ನಾನು ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದಾಗ ಈ ಭಾಗಕ್ಕೆ ಬಂದಿದ್ದೆ. ಅದಾದ ನಂತರ ಇವತ್ತು ಬರಲಿಕ್ಕೆ ನನಗೆ ಅವಕಾಶ ಆಯ್ತು. ಅದಕ್ಕೋಸ್ಕರ ಎಲ್ಲರಿಗೂ ವಂದಿಸ್ತಾ ಬಂಧುಗಳೇ, ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ನೀವೆಲ್ಲ ಬರ್ತೀರಿ ಅಂತ ನಾನು ಖಂಡಿತ ನನ್ನ ಕನಸಲ್ಲೂ ಕೂಡ ಊಹೆ ಮಾಡಿರಲಿಲ್ಲ. ಯಾಕಂದ್ರೆ ಯಾವ ಚುನಾವಣೆನೂ ಇಲ್ಲ, ಯಾವುದೇ ಒಂದು ಪ್ರಮುಖವಾದಂತ ವಿಚಾರ ಇದೆ ಅಂತ ಹೇಳಿ ಜನಕ್ಕೆ ಅನ್ಸಿದೆಯೋ ಇಲ್ವೋ ಅಂತ ನನಗೆ ಅನುಮಾನ ಇತ್ತು. ಆದ್ರೆ ವಕ್ಫ್ ವಿರುದ್ಧ ಈ ಹೋರಾಟಕ್ಕೆ ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಕೈ ಜೋಡಿಸ್ತಾ ಇದ್ದೀರಿ, ನೀವೆಲ್ಲ ನಮ್ಮ ಜೊತೆಲಿದ್ದೀರಿ, ನೀವೆಲ್ಲ ಯತ್ನಾಳ್ರ ನೇತೃತ್ವದಲ್ಲಿ ನಡೀತಾ ಇರುವಂತ ಹೋರಾಟಕ್ಕೆ ಬೆಂಬಲ ಕೊಡಕ್ ಬಂದಿದ್ರಿ ಅಂತ ಹೇಳಿ ನಮಗೆ ನಿಜಕ್ಕೂ ಖುಷಿಯಾಗಿದೆ. ಇವತ್ತು ನೀವು ಕೊಟ್ಟಿರುವಂತಹ ಶಕ್ತಿ ಪ್ರೋತ್ಸಾಹ ಇದೆಯಲ್ಲ, ಇಡೀ ರಾಜ್ಯದ ಮೂಲೆ ಮೂಲೆಗೂ ಹೋಗಿ ನಮ್ಮ ಇಡೀ ಟೀಮು ಯತ್ನಾಳ್ರು ಮತ್ತು ಸಾಹುಕಾರರ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆಗೂ ಹೋಗ್ತೀವಿ. ಪ್ರತಿ ಕಡೆನೂ ಕೂಡ ನಮ್ಮ ರೈತರನ್ನ, ನಮ್ಮ ಹಿಂದೂಗಳನ್ನ ನಾವು ಒಗ್ಗಟ್ಟು ಮಾಡಿ ಈ ಹೋರಾಟವನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಇವತ್ತು ನಮಗೆ ವಿಶ್ವಾಸ ನಮಗೂ ಕೂಡ ಬರ್ತಾ ಇದೆ ಬಂಧುಗಳೇ. ಅದಕ್ಕೋಸ್ಕರ ನಿಮಗೆ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, 2023 ಆ ಚುನಾವಣೆ ಸಂದರ್ಭದಲ್ಲಿ ಭಾಷಣಕ್ಕೆ ಅಂತ ನಾನು ಕೂಡ ಹೋದಾಗ ಇಡೀ ಕರ್ನಾಟಕದಲ್ಲಿ ಬಹಳಷ್ಟು ಕಡೆ ಭಾಷಣಕ್ಕೆ ಹೋದಾಗ ಹೇಳಿದ್ದೆ, ಒಂದು ವೇಳೆ ಏನಾದ್ರೂ ಕೂಡ ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದ ಜನತೆ ಯಾಮಾರಿ ಕಾಂಗ್ರೆಸ್ಗೆ ವೋಟ್ ಹಾಕ್ತು ಅಂತ ಹೇಳಿದ್ರೆ ಸ್ಥಾಪನೆ ಆಗುವಂತದ್ದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಸ್ಥಾಪನೆ ಆಗುತ್ತೆ ಅಂತ ಹೇಳಿದ್ದೆ. ಈ 1.5 ವರ್ಷ ಆಯ್ತು ತಾಲಿಬಾನಿ ಸರ್ಕಾರ ಸ್ಥಾಪನೆ ಆಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು. ತಾಲಿಬಾನಿ ಆಡಳಿತ ಅನ್ನೋದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದೆಯಾ? ಯಾರಿಗಾದ್ರೂ ನಿಮಗೆ ಅನುಮಾನ ಇದೆಯಾ? ಇನ್ನೂ 1.5 ವರ್ಷ ಆಯ್ತು ನೋಡಿ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಬಂದಿರುವಂತದ್ದು ತಾಲಿಬಾನಿ ಸರ್ಕಾರ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಮೈಸೂರಿಂದ ಬಂದವನು. 2015ರಲ್ಲಿ ಮೈಸೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಮಂಗಳೂರು ಇರ್ಬೋದು, ಈ KFD, PFI, SDPI ಇದರ 1600 ಸಮಾಜಘಾತಕ ಶಕ್ತಿಗಳ ವಿರುದ್ಧ 175 ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿತ್ತು. ಅಷ್ಟು ಪ್ರಕರಣಗಳನ್ನ ಪೊಲೀಸ್ ಇಲಾಖೆಯ ವಿರೋಧದ ನಡುವೆನೂ ಕೂಡ ಆಗ 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು 2015ರಲ್ಲಿ ಕ್ಯಾಬಿನೆಟ್ ಎದುರುಗಡೆ ತಂದು ಕ್ರಿಮಿನಲ್ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡ್ರು. ಆದ್ರ ಬೆನ್ನಲ್ಲೇ ಟಿಪ್ಪು ಜಯಂತಿ ಮಾಡು, ಕೊಡಗಿನಲ್ಲಿ ಕುಟ್ಟಪ್ಪ ಹತ್ಯೆ ಆಯ್ತು, ಬೆಂಗಳೂರಿನಲ್ಲಿ ರುದ್ರೇಶ್ ಹತ್ಯೆ ಆಯ್ತು, ಮಂಗಳೂರಿನಲ್ಲಿ ದೀಪಕ್ ರಾವ್ ಹತ್ಯೆ ಆಯ್ತು, ಉತ್ತರ ಕನ್ನಡದಲ್ಲಿ ಪರೇಶ್ ಮಿಶ್ರಾ ಹತ್ಯೆ ಆಯ್ತು, ಮೈಸೂರಿನಲ್ಲಿ ರಾಜು ಹತ್ಯೆ ಆಯ್ತು, ಹಾಗೆ ಕುಶಾಲನಗರದಲ್ಲಿ ಪ್ರವೀಣ್ ಪೂಜಾರಿ ಹತ್ಯೆ ಆಯ್ತು, ಅದಾದ ನಂತರ ಮಾಗಳಿ ರವಿ ಹತ್ಯೆ ಆಯ್ತು. ಹೀಗೆ 1 ಡಜನ್ಗಿಂತ ಹೆಚ್ಚು ನಮ್ಮ ಕಾರ್ಯಕರ್ತರ ಹತ್ಯೆ ಆಯ್ತು. ಪ್ರತಿ ಹತ್ಯೆ ಹಿಂದೆನೂ ಕೂಡ ಇದ್ದಿದ್ದು KFD, PFI ಮತ್ತು SDPI ಕಾರ್ಯಕರ್ತರಾಗಿದ್ರು ಬಂಧುಗಳೇ. ಅದಾದ ನಂತರ ಬರೀ ನಮ್ಮ ಕಾರ್ಯಕರ್ತರು ಮಾತ್ರ ಅಲ್ಲ, ಇದೇ ಗುಲ್ಬರ್ಗದಲ್ಲಿ ಮಲ್ಲಿಕಾರ್ಜುನ ಪಂಡೆಯನ್ನ ಒಬ್ಬ ಕಳ್ಳ ಹತ್ಯೆ ಮಾಡುವಂತ ಧೈರ್ಯವನ್ನು ತೋರ್ದ. ತುಮಕೂರಿನಲ್ಲಿ PSI ಜಗದೀಶನ ಡ್ರಾಗರ್ ಅಲ್ಲಿ ಸ್ವಿಚ್ ಸಾಯಿಸಿದ್ರು. DYSP MK ಗಣಪತಿ ಹತ್ಯೆ ಆಯ್ತು. ಅನುಮಾನಾಸ್ಪದವಾಗಿ ಸೂಸೈಡ್ ಅಥವಾ ಕೊಲೆನ ಆಗುವಂತ ಸ್ಥಿತಿ ಬಂದೋಯ್ತು. ರಶ್ಮಿ ಮಹೇಶ್ IAS ಅಧಿಕಾರಿ ಮೇಲೆ ಆಕ್ರಮಣ ಆಯ್ತು. DC ಸಿಕಾ ಅವರ ಮೇಲೆ ಆಕ್ರಮಣ ಆಯ್ತು. DK ರವಿ ಅವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಬರೀ ಹಿಂದೂ ಕಾರ್ಯಕರ್ತರು ಮಾತ್ರ ಅಲ್ಲ, ಅಧಿಕಾರಿಗಳಿಗೂ ಕೂಡ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ 2023ರಲ್ಲಿ ಯಾಮಾರಿದ್ರೆ ಮತ್ತೆ ಸ್ಥಾಪನೆ ಆಗೋದು ತಾಲಿಬಾನಿ ಸರ್ಕಾರ ಅಂತ ಹೇಳ್ತಾ ಇದ್ದೆ. ಇವತ್ತು 1.5 ವರ್ಷ ಆದ ನಂತರ ಇವತ್ತು ಮತ್ತೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯೋಚನೆ ಮಾಡಿ ಬಂಧುಗಳೇ. ಅವತ್ತು SDPI, KFD, PFI ವಿರುದ್ಧ ಇದ್ದಂತಹ ಕ್ರಿಮಿನಲ್ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡಿದ್ರು. ಇತ್ತೀಚೆಗೆ 2 ತಿಂಗಳ ಹಿಂದೆ ಹುಬ್ಬಳ್ಳಿನಲ್ಲಿ ಏನು ಪೊಲೀಸ್ ಜೀಪನ್ನ ಜಖಂ ಮಾಡಿದ್ರು, ಪೊಲೀಸರ ಹತ್ಯೆಗೆ ಬಂದಿದ್ರು. ಅಂತಹ ಮುಸಲ್ಮಾನರ ವಿರುದ್ಧ ಇದ್ದಂತಹ UAPA ಕೇಸ್ಗಳು, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಡಿನಲ್ಲಿ ದಾಖಲಾಗಿದ್ದಂತ ಅತ್ಯಂತ ಕಠಿಣ
ನಮ್ಮ ರೈತರು, ಅದು ವಿಜಾಪುರದ ರೈತರಿಗೆ ರಾತ್ರಿ ರೈತರ ಭೂಮಿ ಎಲ್ಲ ವಫ್ ಆಸ್ತಿಯಾಗಿ ಪರಿವರ್ತನೆ ಆಯಿತು. ಇದು ಬರೀ ವಿಜಾಪುರ ಮಾತ್ರ ಅಲ್ಲ, ಇದು ಬಾಗಲಕೋಟೆನಲ್ಲೂ ಅದೇ ಪರಿಸ್ಥಿತಿ, ಈ ತೇರದಾಳದಲ್ಲಿ ಇದೇ ಪರಿಸ್ಥಿತಿ ಇದೆ, ಹಾಗೆ ಬೈದರ್ನಲ್ಲೂ ಅದೇ ಪರಿಸ್ಥಿತಿ ಇದೆ. ಮೈಸೂರಿನಲ್ಲಂತೂ 443 ಎಕರೆ ಸರ್ಕಾರಿ ಭೂಮಿಯನ್ನು ವಫ್ ಆಸ್ತಿ ಅಂತ ಮಾಡಿದರೆ ಮುಂದೊಂದು ದಿನ ಹೋಯ್ತು ಅಂತ ಹೇಳಿದ್ರೆ ರಾತ್ರಿ ಬೆಳಗಾಗುವಷ್ಟು ಬೆಳಗ್ಗೆ ಅಂತ ನೀವು ಪಹಣಿ ತೆಗೆದು ನೋಡಿದ್ರೆ ಅದು ನಿಮ್ ತಂದೆನೋ ನಿಮ್ ತಾಯಿನೋ ಯಾರ್ದ ಹೆಸರಿತ್ತು ಅಂದ್ರೆ ಬದಲಾಗಿ ಅದು ವಫ್ ಆಸ್ತಿ ಅಂತ ಹೇಳ್ಬಿಟ್ಟು ಪರಿವರ್ತನೆ ಆಗೋದ್ರ ಬಗ್ಗೆ ಯಾರಿಗೂ ಆಶ್ಚರ್ಯ ಬೇಡ. ಈಗ ಆಗ್ತಾ ಇರುವಂತದ್ದು ಅದೇ ಬಂಧುಗಳೇ.